ಎಲ್ಲರೂ ಕೂಡ ನಮಸ್ಕಾರ. ಮತ್ತೊಮ್ಮೆ ಎಸ್.ವಿ ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗೈಸ್, PC, PSI, VA ಆಮೇಲೆ SDA, FDA ಅಧಿಸೂಚನೆ 2026 ಎಲ್ಲ ಏನಾಗಬೇಕಂತೇಳಿ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಇನ್ನೇನು ಒಳ ಮೀಸಲಾತಿ ಪ್ರಕರಣ 15% ನೇಮಕಾತಿ ಮಾಡ್ತಾರೆ. ನಿಮ್ಗೆ 15% ಇಟ್ಕೊಂಡು ಕೇಸಿಂದ 50% ಮೇಲೇ 15%ನ ಇಟ್ಕೊಂಡು 17% ಇದನ್ನ 15% ಮೇಲೆ ಹೇಗೆ ಮಾಡ್ತಾರೆ ಅಂತೇಳಿ ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಮತ್ತು ಲ್ಯಾಂಡ್ ಸರ್ವೇಯರ್ ಮತ್ತು ಲೆಕ್ಚರರ್ ಆ್ಯಂಡ್ ಟೀಚರ್ ಹುದ್ದೆಗಳ ನೇಮಕಾತಿ ಕೂಡ ಇದೇನು ಕೆಲವೇ ದಿನಗಳಲ್ಲಿ ಆಗುವಂಥ ಚಾನ್ಸಸ್ ಇದೆ. ಈ ಮೇ 12 ತಾರೀಕಿಂದ ಹಿಡ್ಕೊಂಡು ನಿಮಗೆ 30ನೇ ತಾರೀಕಿನವರೆಗೂ ಅಥವಾ ಜೂನ್ 10ನೇ ತಾರೀಕಿನವರೆಗೂ ನಿಮಗೆ ಈ ನೋಟಿಫಿಕೇಷನ್ ಎಲ್ಲವೂ ಆಗೋಕ್ಕೆ ನಿಮಗೆ ಸಿಗ್ತಾ ಇದೆ ಗೈಸ್. ಓಕೆ, ಇನ್ನೇನು ರೋಸ್ಟರ್ ಫೈನಲ್ ಆಗಿದೆ. ಎಕ್ಸಾಮ್ 2-3 ತಿಂಗಳು ಮಾತ್ರ ನಿಮಗೆ ಕಾಲಾವಕಾಶ ಸಿಗುವಂಥದ್ದು. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸೋಣ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಗೈಸ್, ಮುಂದೆ ನೋಡೋಣ. ಗೈಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ ಏನು ಅಂತಂದರೆ ನೋಟಿಫಿಕೇಷನ್ ಇತ್ತು, PC ನೋಟಿಫಿಕೇಷನು. ಯಾವಾಗ ಆಗ್ತದೆ ಅಂತೇಳಿ ಎಲ್ಲರೂ ತುಂಬ ಕಾಯ್ತಾ ಇದ್ರಿ. PC ನೋಟಿಫಿಕೇಷನ್ ನೋಡಿ, ನಿಮಗೆ ಒಂದೇ ವರ್ಡಲ್ಲಿ ಹೇಳ್ಬಿಡ್ತೀನಿ. ಮೇ ತಿಂಗಳಲ್ಲಿ 12ನೇ ತಾರೀಕಿಂದ ಹಿಡ್ಕೊಂಡು, ಅಂದರೆ ಇವತ್ತಿಂದ ಹಿಡ್ಕೊಂಡು ಎಲ್ಲಿವರೆಗೂ ಆಗ್ತದೆ ಅಂತಂದರೆ ಮೇ 30ನೇವರೆಗೂ ನಿಮಗೆ 100% ಆಗುವಂಥ ಚಾನ್ಸಸ್ ತುಂಬಾ ಇದೆ. ಅದು ಬಿಟ್ಟರೆ ಇಲ್ಕಂದರೆ ಜೂನ್ 10ನೇ ತಾರೀಕುವರೆಗೂ ಆಗುವಂತಹ ಫುಲ್ ಪಾಸಿಬಿಲಿಟೀಸ್ ಇದೆ. ಯಾಕಂತಂದರೆ ಇವಾಗ ಮೇನ್ ಇಂಪಾರ್ಟೆಂಟ್ ಏನು ಬೇಕಪ್ಪ ಅಂತಂದರೆ ಸರ್ಕಾರಕ್ಕೆ ಬೇಕಾಗಿರೋದು ಪೊಲೀಸ್. ಯಾಕಂದರೆ 4 ವರ್ಷದಿಂದ ಯಾವುದೇ ಸತತವಾಗಿ ನೋಟಿಫಿಕೇಷನ್ ಆಗಿಲ್ಲ. ಹಾಗಾಗಿ ತುರ್ತಾಗಿ ಬೇಕಾಗಿರುವಂಥದ್ದು ಒಂದೇ ಒಂದು ಹುದ್ದೆ ಅದಂದರೆ ಅದು ಪೊಲೀಸ್. ಈ ಪೊಲೀಸ್ ಬಿಟ್ರಪ್ಪ ಅಂತಂದರೆ ಯಾವಾಗ ಬಿಡ್ತಾರಂತ ಹೇಳಿದ್ದೀನಿ ನಿಮಗೆ. ಅದ್ರ ಜೊತೆಗೆ ಇನ್ನು ಯಾವ ಬಿಡ್ತಾರೆ ಪೊಲೀಸ್ ಅಂತಾಯಿತು. ಇನ್ನು ಈ ಪೊಲೀಸು ಯಾವ ಎಕ್ಸಾಮ್ ಯಾರು ನಡೆಸ್ತಾರೆ ಅಂತಂದರೆ ಮೊದಲು KE ಅಂತೇಳಿ ಮಾಡಿದರು. ಬಟ್ ಇವಾಗ KEಗೆ ಅದೇನೂ ಇಲ್ಲ, KSPನೇ ಮಾಡ್ತದೆ. KSP ಮಂಡಳಿನ ರಚನೆ ಮಾಡ್ತದೆ. ಅಲ್ಲೇ ಇವರೇ ಎಕ್ಸಾಮ್ ನಡೆಸ್ತಾರೆ. ಹಳಿ ಪ್ರೊಸೀಜರೇ ಕಂಟಿನ್ಯೂ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ಏನು ಹೇಳ್ತೀನಿ ಅಂತಂದರೆ ಯಾವ ನೋಟಿಫಿಕೇಷನ್ ಇದ್ದಾವೆ. ಆಲ್ರೆಡಿ ತುಂಬ ಜನ ಕೇಳ್ತಾಯಿದ್ರಿ ಏನಂತಂದರೆ ಲ್ಯಾಂಡ್ ಸರ್ವೇಯರ್ ಅಂಥೇಳಿ ಬರ್ತದೆ ಈ ಹುದ್ದೆ ಯಾವಾಗ ಎಕ್ಸಾಮ್ ಆಗ್ತದೆ ಅಂತ ತುಂಬ ಜನ ಕೇಳ್ತಿದ್ರಿ. ಓಕೆ, ಇದ್ರ ಬಗ್ಗೆ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಿದ್ರಿ. ಓಕೆ, ಈ ಲ್ಯಾಂಡ್ ಸರ್ವೇಯರ್ ಅನ್ನುವಂಥ ಹುದ್ದೆ ರದ್ದಾಗಿದೆ. ಆಲ್ರೆಡಿ ನೋಟಿಫಿಕೇಷನ್ ಆಗಿತ್ತು, ಇದು ರದ್ದಾಗಿದೆ. ಯಾಕಂದರೆ ಇದನ್ನ ಒಳ ಮೀಸಲಾತಿ ಅಳವಡಿಸ್ಕೋಬೇಕು. ಒಳ ಮೀಸಲಾತಿ 15% ಇದೆಯಲ್ಲ, ಇದನ್ನು ಅಳವಡಿಸ್ಕೊಂಡು ಮತ್ತೊಮ್ಮೆ ನೋಟಿಫಿಕೇಷನ್ ಮಾಡ್ತಾರೆ ಅಂತೇಳಿ ರದ್ದಾಗಿದೆ. ನೋಟಿಫಿಕೇಷನ್ನ ಮಾಡೋವರೆಗೂ ಇದು ರದ್ದಾನೇ ಆಗಿರ್ತದೆ. ಓಕೆ, ಆ ನೋಟಿಫಿಕೇಷನ್ ಯಾವಾಗ ಆಗ್ತದೆ ಅಂತೇಳಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ತಿಂಗಳಾಗುವಂಥ ಪಾಸಿಬಿಲಿಟೀಸ್ ಇದೆ. ಯಾವುದೇ ರೀತಿ ಡಿಲೇ ಆಗೋಲ್ಲ. ಅಕಸ್ಮಾತ್ ಇದು ಆಯ್ತಪ್ಪ ಅಂತಂದರೆ ನಿಮಗೆ ಟೈಮ್ ಎಷ್ಟು ದಿನ ಉಳಿತದೆ ಅಂತಂದರೆ 2-3 ತಿಂಗಳು ಮಾತ್ರ ಎಕ್ಸಾಮ್ಗೆ ಟೈಮ್ ಉಳಿತದೆ. ಹಾಗಾಗಿ ಯಾರು ಕೂಡ ನೀವು ತುಂಬ ಟೈಮನ್ನು ವೇಸ್ಟ್ ಮಾಡ್ಕೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಅಮೂಲ್ಯವಾದ ಟೈಮು ನಿಮಗೆ ಮತ್ತೆ ಸಿಗಲ್ಲ. ಇದು ಲ್ಯಾಂಡ್ ಸರ್ವೇರ್ ಬಗ್ಗೆ ಆಯಿತು. ಆಲ್ರೆಡಿ ನೋಟಿಫಿಕೇಷನ್ ಕೂಡ ಆಗ್ತದೆ. ಇದು ಯಾರ ಕಡೆಯಿಂದ ಆಗಿತ್ತಪ್ಪ ಅಂತಂದರೆ KPSC ಕಡೆಯಿಂದ ಆಗಿರ್ತದೆ. ಓಕೆ, ಇನ್ನು ಅದೇ ರೀತಿ ಯಾವ ಹುದ್ದೆ ರದ್ದಾಗಿತ್ತು? ಲ್ಯಾಂಡ್ ಸರ್ವೇರ್ ಒಂದೇನಾ? ಇಲ್ಲ, AO ಹುದ್ದೆ ಮೊನ್ನೆ ಕರೆದಿದ್ರಲ್ಲ AO, ಆ AO ಹುದ್ದೆ ಕೂಡ ರದ್ದಾಗಿದೆ. ಆಮೇಲೆ ಯಾಕೆ ರದ್ದಾಗಿದೆ ಅಂತ ಕೇಳಿದಾಗ 15% ಮೀಸಲಾತಿ ಇದೆಯಲ್ಲ, ಈ ರಿಸರ್ವೇಷನ್ನ ಅಳವಡಿಸ್ಕೋಬೇಕು ಅಂಥೇಳಿ ಅದನ್ನ ಅಳವಡಿಸ್ಕೊಂಡು ಮತ್ತೆ ನೋಟಿಫಿಕೇಷನ್ನ ಮಾಡ್ತಾರೆ ಅಂಥೇಳಿ ರದ್ದಾಗಿದೆ. ಓಕೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಯಾವಾಗ ಆಗ್ತದೋ ಗೊತ್ತಿಲ್ಲ. ಅಕಸ್ಮಾತ್ ನೋಟಿಫಿಕೇಷನ್ ತುಂಬಾ ಜಲ್ದಿ ಆಗ್ತದೆ, ನಿಮಗೆ ಓದೋಕ್ಕೆ ಟೈಮ್ ಸಿಗೋಲ್ಲ. 2-3 ತಿಂಗಳು ಸಿಕ್ಬಿಡ್ತದೆ. ಹಾಗಾಗಿ ಕಣ್ಣು ಮುಚ್ಕೊಂಡು ಓದಿ. ಇದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಆಲ್ರೆಡಿ KPSCನೇ ನೋಟಿಫಿಕೇಷನ್ ಹೊರಡಿಸುತ್ತೆ, ಅದೇ ಎಕ್ಸಾಮ್ ನಡೆಸ್ತದೆ. ಓಕೆ, ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು KEಗೆ ಕೊಡಬೇಕಂತೇಳಿ ಒಂದು ನ್ಯೂಸ್ ಇದೆ. ಓಕೆ, KEಗೆ ಕೊಡಬೇಕಂತೇಳಿ ಒಂದು ನ್ಯೂಸ್ ಇದೆ. ನೋಡೋಣ ಯಾರು ಮಾಡ್ತಾರೆ, ಯಾರು ಕೊಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಒಂದೇ ತಿಳ್ಕೊಳ್ಳಿ ಗೈಸ್, ಯಾರೆಲ್ಲ ಲ್ಯಾಂಡ್ ಸರ್ವೇಯರ್ಗೆ ಕಾಯ್ಕೊಂಡು ಕೂತಿರ್ತಿರಲ್ಲ ಬಕಪಕ್ಷಿ ಥರ, ವೇಟ್ ಮಾಡಿ ಗೈಸ್. ನೋಟಿಫಿಕೇಷನ್ ಆಗೋದ್ರಲ್ಲಿ ಏನಿದೆ, ಇದು KEಗೆ ಕೊಟ್ಟರೆ ಇನ್ನೂ ಉತ್ತಮ. ನಿಮ್ಮದು ಕ್ವಶನ್ ಪೇಪರ್ ಇಲ್ಲಿ ಲೀಕ್ ಆಗೋಲ್ಲ ಮತ್ತು ಫುಲ್ ಡೆಪ್ತ್ ಆಗಿ ಬರ್ತದೆ. ಓದಂತಹ ಜೆನ್ಯೂನ್ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಎಷ್ಟು ಹುದ್ದೆಗಳಿದಾವೆ ಅಂತಂದರೆ 730 ಹುದ್ದೆಗಳಿದ್ದಾವೆ. ಇದು ನಾಟ್ ಎ ಸ್ಮಾಲ್
ಏನಂತಂದರೆ ಜಾಬ್. ಇದು ತುಂಬ ಬಿಗ್ ನೋಟಿಫಿಕೇಷನ್ ಅಂತ ಹೇಳ್ಬೋದು. 730 ಇದರಲ್ಲಿ ಯಾರು ಓದಿರ್ತಾರಲ್ಲ ಜೆನ್ಯೂನಾಗಿ 100% ನೀವೇ ಸೆಲೆಕ್ಷನ್ ಆಗ್ತೀರಾ, ಇಲ್ಲಂತಂದರೆ ಯಾರು ಕೂಡ ಸೆಲೆಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಲ್ಯಾಂಡ್ ಸರ್ವರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಮಾಹಿತಿ. ಮತ್ತೇನಾದ್ರು ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ಆನ್ಸರನ್ನು ಕೊಡ್ತೀನಿ. ಈಗ KPSC ಈಗ KPSC ಈ KPSC ಕಡೆಯಿಂದ ಇನ್ನೊಂದು ನೋಟಿಫಿಕೇಷನ್ ಬರಲಿದೆ. ಅದೇನಪ್ಪ ಅಂತಂದರೆ SDA ಆಮೇಲೆ FDA. SDA FD ಯಾವಾಗ ಬೇಕಾದರೂ ಆಗ್ಬೋದು ಗೈಸ್. ಓಕೆ, ಇನ್ನು KA ಕಡೆಯಿಂದ SDA FD ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ಯಾಕಂತಂದರೆ ಆಲ್ರೆಡಿ KA ಅವರು SDA FDಯನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನು KPSC ಕಡೆಯಿಂದನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಯಾವಾಗ ಆಗ್ತದೆ ಅಂತ ಕೇಳಿದಾಗ ಅದು ಎಲ್ಲಿಗೆ ಹೋಗ್ಬೋದು ಅಂತಂದರೆ ನಿಮ್ಮದು ಹೇಳ್ತೀನಿ ನೋಡಿ, ಎಲ್ಲಿಗೆ ಹೋಗ್ಬೋದು ಅಂತಂದರೆ ಜುಲೈ ಲಾಸ್ಟ್ ವೀಕ್ ಹಿಡ್ಕೊಂಡು ಆಗಸ್ಟ್ವರೆಗೂ ಹೋಗ್ಬೋದು. ಓಕೆ, ಯಾವಾಗ ಆಗ್ತದೆ ಅಂತೇಳಿ ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಹೇಳ್ಕೊಡ್ತಿದ್ದೀನಿ. ಯಾಕಂತಂದರೆ ಎಲ್ಲ ಅಧಿವೇಶನಗಳು ಕ್ಷಣಗಣನೆ ನಡೆದಿದೆ, ಯಾವಾಗ ಬೇಕಾದರೂ ಆಗ್ಬೋದು. ಇನ್ನು ಬಂದುಬಿಟ್ಟು ಏನಪ್ಪ ಅಂತಂದರೆ ಲೆಕ್ಚರರ್ ಹುದ್ದೆ ಮತ್ತು ಟೀಚರ್ಸ್ ಹುದ್ದೆ. ಈ ಟೀಚರ್ಸ್ಗಳ ಹುದ್ದೆ ಯಾವಾಗ ಆಗ್ತದೆ ಅಂತ ಕೇಳಿದಾಗ ಇದು ಜೂನ್ ಅಥವಾ ಜುಲೈನಲ್ಲಿ ಆಗುವಂತಹ ಪಾಸಿಬಿಲಿಟೀಸ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟಡಿ ನಿಮ್ಮದು ಕಂಟಿನ್ಯೂ ಇರಲಿ. ಓಕೆ, ಸ್ಟಡಿ ಕಂಟಿನ್ಯೂ ಇರಲಿ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಆಗೋಕೆ ಹೋಗ್ಬೇಡ್ರಿ. ಈ ಡಿಸ್ಟ್ರಾಕ್ಷನ್ ಲೋಕದಲ್ಲಿ ನೀವೇನಾದ್ರು ಸಕ್ಸಸ್ ಆಗಿಬೇಕಂತಂದರೆ ಒಂದೇ ಒಂದು ಸಕ್ಸಸ್ ಸೂತ್ರ ಏನಂತಂದರೆ ಈ ಫೋಕಸ್ ಮಾಡಬೇಕು ಮತ್ತು ಕಂಟಿನ್ಯೂಸ್ ಆಗಿ ನೀವು ಕಂಟಿನ್ಯೂ ಆಗಿ ಓದಬೇಕು. ಓಕೆ, ಮತ್ತೇನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಕ್ಸಾಮ್ ಯಾವಾಗ ಆಗ್ತದೆ ಅಂತ ಕೇಳಿದಾಗ ಅದು ಎಷ್ಟು ಟೈಮ್ ಇದೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 7 ರಿಂದ 3 ತಿಂಗಳು ಕಾಲ ಅವಕಾಶ ಇದೆ. ಓನ್ಲಿ 7 ರಿಂದ 3 ತಿಂಗಳು. ಯಾಕಂದರೆ ಯಾವಾಗ ಬೇಕಾದರೂ ನೀವು ನೋಟಿಫಿಕೇಷನ್ ಆಗ್ಬೋದು ಲ್ಯಾಂಡ್ ಸರ್ವೇರ್. ಇನ್ನು ಹೊಸದಾಗಿ ಆಗುವಂಥ ಅಧಿಸೂಚನೆಗಳು ಹೇಳಿದ್ದೀನಿ ನಿಮಗೆ. ಓಕೆ, ಅವು ಯಾವಾಗ ಬೇಕಾದರೂ ಆಗ್ಬೋದು. ಯಾಕಂದರೆ ತುಂಬ ಡಿಲೇ ಆಗಿದೆ ನೋಡಿ. VO ಇದೆ, VO ಆಲ್ರೆಡಿ 1000 ಹುದ್ದೆನ ಕರೆದು ಬಿಟ್ಟಿದ್ದಾರೆ. ಟೋಟಲ್ ಎಷ್ಟಿದ್ದು 1500 ಹುದ್ದೆಗಳಿದ್ದು, ಅದರಲ್ಲಿ 1000 ಫಿಲ್ ಆಗಿದೆ. ಇನ್ನು 500 ಹುದ್ದೆಗಳಿದ್ದಾವೆ. ಈ 500 ಹುದ್ದೆಗಳಿಗೆ ತುಂಬ ಕಾಂಪಿಟೇಷನ್ ನೋಡೋಕ್ಕೆ ಸಿಗ್ತದೆ. ಹಾಗಾಗಿ ಈ VOಗೆ ಯಾರು ಪ್ರಿಪ್ರೇಷನ್ ಆಗ್ತಿದ್ದೀರಿ, ಪೇಪರ್ 1 ಪೇಪರ್ 2 ಇನ್ನು 100% ಪ್ರಿಪ್ರೇಷನ್ನ ಮಾಡಿಕೊಡಿ. ಮುಂದೆ ನಿಮಗೆ ಟೈಮ್ ಸಿಗಲ್ಲ, 2 ರಿಂದ 3 ತಿಂಗಳು ಮಾತ್ರ. ಯಾವಾಗ ಬೇಕಾದ್ರೆ ನೋಟಿಫಿಕೇಷನ್ ಆಗ್ತದೆ ಗೈಸ್. ಸ್ಟಡಿ ಕಂಟಿನ್ಯೂ ಇರಲಿ, ಸೀರಿಯಸ್ ಆಗಿ ಓದಿ. ಓಕೆ, ಯಾವುದೇ ಅಡೆತಡೆಗಳಿಗೆ ತಲೆನೇ ಕೆಡ್ಸೋಕೆ ಹೋಗಬೇಡಿ. ಮತ್ತು ನಿಮಗೆ ಒಂದೇ ಒಂದು ಹೇಳ್ತೀನಿ ನೋಡಿ, KAಗೆ ಯಾರು ಓದ್ತಿದ್ರಿ, KA ಇದಕ್ಕೆ ಯಾರು ಓದ್ತಿದ್ರಿ, ಅವರು ಫೋಕಸ್ ಮಾಡೋದು ಒಂದೇ ಒಂದು ಏನಂತಂದರೆ ಇದು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಮತ್ತು ಹಿಸ್ಟ್ರಿ. ಇವು 4 ಸಬ್ಜೆಕ್ಟಲ್ಲಿ ಯಾರು ಮಾಸ್ಟರ್ ಆಗಿರ್ತೀರ ಅವರೇ ನೀವು 65ಇಂದ 70% ಮಾರ್ಕ್ಸನ್ನ ತೆಗಿಯೋಕ್ಕೆ ಸಾಧ್ಯ. ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿ ಓದ್ಕೋಬೇಕು ಚೆನ್ನಾಗಿ. ಓಕೆ, ಅಂದರೆ ನಿಮಗೆ ಎಲ್ಲ ಎಕ್ಸಾಮ್ನ ಕ್ವಾಲಿಫೈ ಮಾಡೋಕ್ಕೆ ಸಾಧ್ಯ. ಓಕೆ, ಯಾಕಂದರೆ ನೋಡ್ಬೋದು ತುಂಬ ಕಾಂಪಿಟೇಷನ್ ಇದೆ. ವಿಲೇಜ್ ಅಕೌಂಟೆಂಟು 1000 ಹುದ್ದೆಗಳೇನಾಗಿದ್ದವಲ್ಲ, 1000 ಹುದ್ದೆಗಳು ಕರೆದಾಗ ನಿಮ್ಮದು ಕಾಂಪಿಟೇಷನ್ ಎಷ್ಟಪ್ಪ ಇತ್ತಂದರೆ 6,33,000 ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಮತ್ತು ಇವಾಗ 500 ಹುದ್ದೆಗಳನ್ನ ಕರೀತಾರೆ. ಯಾಕಂದರೆ ಇವಾಗ ಅವೇರ್ನೆಸ್ ಇದೆ. ಮೊದಲು ಫಸ್ಟ್ ಸಲ ಕರೆದಾಗ ಅವೇರ್ನೆಸ್ ಇದ್ದಿದ್ದಿಲ್ಲ, ಯಾವುದೇ ಬುಕ್ ಲಿಸ್ಟ್ ಇದ್ದಿದ್ದಿಲ್ಲ, ಸಿಲೆಬಸ್ ಕ್ಲಾರಿಟಿ ಇರಲಿಲ್ಲ. ತುಂಬ ಜನ ಫೇಲ್ ಆಗಿದ್ರು, ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಿಲ್ಲ. ಬಟ್ ಈ ಸತಿ ಅವೇರ್ನೆಸ್ ಆಗಿದೆ, ಎಲ್ಲಿ ಹಾಕಬೇಕು, ಏನು ಹಾಕಬೇಕು ಎಲ್ಲ ಗೊತ್ತಾಗಿದೆ. ಹಳೆ ಕಟ್ ಆಫ್ ಲಿಸ್ಟನ್ನು ನೋಡ್ತಾರೆ. ಇನ್ನು ನಾನು ನೆಕ್ಸ್ಟ್ ದಿನದಲ್ಲಿ ಹಳೆ ಕಟ್ ಆಫ್ ಲಿಸ್ಟನ್ನು ತೊಗೊಂಬರ್ತೀನಿ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಕಾಂಪಿಟೇಷನ್ ಎಷ್ಟು ಬೀಳ್ಬೋದು ಅಂತಂದರೆ 500ಕ್ಕೆ ಮಿನಿಮಮ್ 7 ರಿಂದ 8 ಲಕ್ಷ ಅಪ್ಲಿಕೇಶನ್ ಹಾಕ್ತಾರೆ. ಸೊ ನೀಟಾಗಿ ಕರೆಕ್ಟಾಗಿ ಚೆನ್ನಾಗಿ ಕೂತು ಓದಿ. ಸೊ ಇದಿಷ್ಟು ನಮ್ಮ ಈ ವಿಡಿಯೋದ ಉದ್ದೇಶ. ಐ ಹೋಪ್ ನಿಮ್ಗೆ ಎಲ್ಲೂ ಕೂಡ ಟೈಮ್ನ ವೇಸ್ಟ್ ಮಾಡಿಲ್ಲ, ಮಾಹಿತಿಯನ್ನು ಕರೆಕ್ಟಾಗಿ ತಲುಪಿಸಿದ್ದೀವಿ ಅಂತ ಅನ್ಕೋತೀನಿ. ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು.